ವೀಕ್ಷಕರ ನಮಸ್ಕಾರ. ಸೂಪರ್ 8 ಹಂತದಲ್ಲಿ ಆಡುವ ಪಂದ್ಯಗಳಿಗಾಗಿ ಅಪಾಯಕಾರಿ ತಂಡವನ್ನು ಪ್ರಕಟಿಸಿದ MS ಧೋನಿಯ. ಇನ್ನು ವೀಕ್ಷಕರ ಭಾರತ ತಂಡಕ್ಕೆ ವಿಶ್ವದ ನಂಬರ್ 1 ಆಟಗಾರರು ಎಂಟ್ರಿ ಕೊಟ್ಟಿದ್ದು, ಹಾಗೆ ವೀಕ್ಷಕರ ಭಾರತ ತಂಡದ ಅಭಿಮಾನಿಗಳಿಗೆ ದೊಡ್ಡ ಶಾಕ್ ಎದುರಾಗಿದೆ. ಹೌದು ವೀಕ್ಷಕರ, MS ಧೋನಿಯವರು ಪ್ರಕಟಿಸಿದ ತಂಡದಲ್ಲಿ ವಿರಾಟ್ ಕೊಹ್ಲಿ ಅವರು ಹೊರಗೆ ಉಳಿದಿದ್ದು, ಹಾಗೆ ವೀಕ್ಷಕರ ಟೀಮ್ ಇಂಡಿಯಾ ತಂಡದ ವೇಗದ ಬೌಲರ್ ಆದ ಮೊಹಮ್ಮದ್ ಸಿರಾಜ್ ಅವರು ಕೂಡ ಹೊರಗೆ ಬಿದ್ದಿದ್ದಾರೆ. ಇನ್ನು ವೀಕ್ಷಕರ ಓಪನಿಂಗ್ ಸ್ಥಾನದಲ್ಲಿ ರಿಂಕು ಸಿಂಗ್ ಹಾಗೂ ಶುಭ್ಮನ್ ಗಿಲ್ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದು, ಹಾಗೆ ವೀಕ್ಷಕರ ಭಾರತ ತಂಡದಲ್ಲಿ MS ಧೋನಿ ಅವರು ದೊಡ್ಡ ಬದಲಾವಣೆ ಮಾಡಿದ್ದಾರೆ. ಇನ್ನು ವೀಕ್ಷಕರೇ, ಈ ಒಂದು ಪ್ಲೇಯಿಂಗ್ 11 ನೋಡುವುದಕ್ಕಿಂತ ಮುಂಚಿತವಾಗಿ MS ಧೋನಿ ಅವರು ವಿರಾಟ್ ಕೊಹ್ಲಿ ಮತ್ತು ಮೊಹಮ್ಮದ್ ಸಿರಾಜ್ ಅವರನ್ನು ಹೊರಗೆ ಹಾಕಿದ್ದು ಸರಿನಾ ಅಥವಾ ತಪ್ಪಾ ಎಂಬುದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವೀಕ್ಷಕರೇ, ನೀವು ನಿಜವಾದ MS ಧೋನಿ ಅವರ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಗೊಂದು ದಯವಿಟ್ಟು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ಹೌದು ವೀಕ್ಷಕರೇ, ಇದೀಗ ಭಾರತ ತಂಡವು ಕೆರಿಬಿಯನ್ ನಾಡಿಗೆ ಎಂಟ್ರಿ ಕೊಟ್ಟಿದ್ದು, ಹಾಗೆ ವೀಕ್ಷಕರೇ ಕೆರಿಬಿಯನ್ ನಾಡಲ್ಲಿ ಭಾರತ ತಂಡವು ಅಭ್ಯಾಸ ಪಂದ್ಯವನ್ನು ನಡೆಸಿದೆ. ಹೌದು ವೀಕ್ಷಕರೇ, ಸೂಪರ್ 8 ಹಂತದಲ್ಲಿ ಭಾರತ ತಂಡವು ತನ್ನ ಮೊದಲ ಪಂದ್ಯವನ್ನು ಅಫ್ಘಾನಿಸ್ತಾನ ವಿರುದ್ಧ ಸೆಣಸಾಡಲಿದೆ. ಇನ್ನು ವೀಕ್ಷಕರೇ, ಅದರ ನಂತರ ಪಂದ್ಯವು ಬಾಂಗ್ಲಾ ವಿರುದ್ಧ ಇದ್ದಿದ್ದು, ಹಾಗೆ ವೀಕ್ಷಕರೇ ಸೂಪರ್ 8ನ ಕೊನೆಯ ಪಂದ್ಯವನ್ನು ಆಸೀಸ್ ವಿರುದ್ಧ ಆಡಲಿದೆ. ಇನ್ನು ವೀಕ್ಷಕರೇ, ಈ ಎಲ್ಲ ತಂಡಗಳ ವಿರುದ್ಧ ಆಡಲು MS ಧೋನಿ ಅವರು ಇದೀಗ ಹೊಸ ತಂಡವನ್ನು ಪ್ರಕಟಿಸಿದ್ದು, ಹಾಗೆ ವೀಕ್ಷಕರೇ ಭಾರತ ತಂಡದ ಪ್ಲೇಯಿಂಗ್ 11 ಹೀಗಿದೆ. ಹೌದು ವೀಕ್ಷಕರೇ, ವಿರಾಟ್ ಕೊಹ್ಲಿ ಅವರು ನ್ಯೂಯಾರ್ಕ್ನಲ್ಲಿ ಆಡಿದ 3 ಪಂದ್ಯಗಳಲ್ಲಿ ಕಳಪೆ ಪ್ರದರ್ಶನವನ್ನು ತೋರಿದ್ದು, ಹಾಗೆ ವೀಕ್ಷಕರೇ ಇವರ ಸ್ಥಾನಕ್ಕೆ ಶುಭ್ಮನ್ ಗಿಲ್ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇನ್ನು ವೀಕ್ಷಕರ ವೇಗದ ಬೌಲರ್ ಆದ ಮೊಹಮ್ಮದ್ ಸಿರಾಜ್ ಅವರನ್ನು ತಂಡದಿಂದ ಹೊರಗೆ ಇಟ್ಟಿದ್ದು, ಹಾಗೆ ವೀಕ್ಷಕರ ಬ್ಯಾಟಿಂಗ್ ವಿಭಾಗವನ್ನು ಇನ್ನಷ್ಟು ಬಲಿಷ್ಠಗೊಳಿಸಲು ರಿಂಕು ಸಿಂಗ್ ಅವರಿಗೆ MS ಧೋನಿ ಅವರು ಚಾನ್ಸ್ ಕೊಟ್ಟಿದ್ದಾರೆ. ವೀಕ್ಷಕರೇ, ಈ ಒಂದು ತಂಡದೊಂದಿಗೆ ಅಫ್ಘಾನಿಸ್ತಾನ, ಬಾಂಗ್ಲಾದೇಶ್ ಮತ್ತು ಆಸ್ಟ್ರೇಲಿಯಾ ವಿರುದ್ಧ ಇದೇ ತಂಡ ಆಡಬೇಕೆಂದು MS ಧೋನಿ ಅವರು ಪ್ರಕಟಿಸಿದ್ದಾರೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸ್ಪೋರ್ಟ್ಸ್ ಅಪ್ಡೇಟ್ಸ್. ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೊಂದು ದಯವಿಟ್ಟು ಲೈಕ್ನ ಮಾಡಿ. ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.